ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಕರೆಂಟ್ ಎನರ್ಜೀಸ್, ನಿಮ್ಮ ಪಾರ್ಟ್ನರ್ ಹಾಗೂ ನಿಮ್ಮ ಕರೆಂಟ್ ಎನರ್ಜೀಸ್ ಏನಿದೆ. ಆ್ಯಂಡ್ ಇವಾಗ ನಾನು ಮಾಡ್ತಾ ಇರೋವಂಥ ರೀಡಿಂಗ್ಸ್ ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ ಕಮೆಂಟ್ನಲ್ಲಿ ತಿಳಿಸಿ. ಬಿಕಾಸ್ ಸ್ಪ್ರೆಡಿಂಗ್ಸನ್ನು ನಾನು ಮಾಡ್ತಾಯಿದ್ದೀನಿ. ಲೈಕ್ ಇದರಲ್ಲಿ ಒಂದೊಂದು ಕಾರ್ಡನ್ನು ಒಂದೊಂದು ಸ್ಪೆಸಿಫಿಕ್ಕಾಗಿ ನಾನು ತಗೊಳ್ತಾ ಇದ್ದೀನಿ. ಸೊ ಈ ಒಂದು ಕರೆಂಟ್ ಎನರ್ಜೀಸಲ್ಲಿ ನಾನು ಈಗ ಕಾರ್ಡ್ಸ್ನ ಶಫಲ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು, ಕೋರ್ಸಸ್ನ ಕಲ್ತ್ಕೊಳ್ಬೇಕು, ಟ್ಯಾರೋ, ಮನಿ ರೇಖಿ, ಲಾ ಆಫ್ ಅಟ್ರಾಕ್ಷನ್ ಇದನ್ನು ಕಲಿಬೇಕು ಅಂತ ಇರೋರು ವಾಟ್ಸಪ್ಗೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ, ಅದಕ್ಕೆ ಸಹ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ನೋಡೋದು ನೀವು ಜನರಲ್ ರೀಡಿಂಗ್ ಆ್ಯಂಡ್ ಕಲೆಕ್ಟಿವ್ ರೀಡಿಂಗ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇರ್ತಾರೆ, ಅವ್ರಿಗೆ ಎಲ್ಲರಿಗೂ ಸೇರಿ ಈ ಒಂದು ರೀಡಿಂಗನ್ನು ಮಾಡೋದು. ಸೊ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಮೆಸೇಜ್ ಮಾಡ್ಬೋದು ಆ್ಯಂಡ್ ನಿಮ್ಮ ಸೆಷನನ್ನು ಬುಕ್ ಮಾಡ್ಕೋಬೋದು. ಈ ಥರ ಸ್ಪ್ರೆಡಿಂಗ್ಸನ್ನು ನೀವು ಬುಕ್ ಮಾಡ್ಕೋಬೋದು, ಓಕೆನಾ. ಸೊ ಫಸ್ಟ್ ಕಾರ್ಡ್, ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ನೋಡೋಣ, ಆಯಿತಾ. ಫಸ್ಟ್ ಕಾರ್ಡ್, ಹೌ ದೇ ಫೀಲ್ ಅಬೌಟ್ ಯು. ಸೊ ನಾನು ಹೇಳೋದನ್ನು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ, ಆಯಿತಾ. ಫಸ್ಟ್ ಕಂಪ್ಲೀಟಾಗಿ ಕೇಳಿಸ್ಕೊಂಡು ಎಂಡಿಂಗ್ವರೆಗೂ ವಿಡಿಯೋ ನೋಡಿ, ಆಗ ನಿಮಗೆ ಗೈಡೆನ್ಸ್ ಸಿಕ್ಕತ್ತೆ. ಸೊ ನೋಡೋಣ ಫಸ್ಟ್ ಕಾರ್ಡ್. ಸೊ ಯೂನಿವರ್ಸ್ಗೆ ಪ್ರೇ ಮಾಡಿ ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗನ್ನು ನೋಡಿ. ಹೌ ದೇ ಫೀಲ್ ಅಬೌಟ್ ಯು ಅನ್ನೋದಕ್ಕೆ ದ ಮ್ಯಾಜಿಷಿಯನ್ ಬರ್ತಾಯಿದೆ. ಆ್ಯಂಡ್ ದೇರ್ ಟ್ರೂ ಇಂಟೆನ್ಷನ್ಸ್. ಸೆಕೆಂಡ್ ಕಾರ್ಡ್, ಅವರ ನಿಜವಾದ ಭಾವನೆಗಳು ನಿಮ್ಮ ಕಡೆಗೆ. 4 ಆಫ್ ಕಪ್ಸ್ ಇದೆ, ಓಕೆ. ಸೊ ನಿಮಗೆ ಏನು ಬೇಕಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕರೆಂಟ್ಲಿ ನೋಡೋಣ. ಟೆನ್ ಆಫ್ ಕಪ್ಸ್, ಅವ್ರಿಗೆ ಏನು ಬೇಕಿದೆ, ವಾಟ್ ದೇ ವಾಂಟ್. ಅದಕ್ಕೆ ದ ವರ್ಡ್ ಕಾರ್ಡ್ ಬರ್ತಾ ಇದೆ. ಆ್ಯಂಡ್ ವಾಟ್ ಬ್ರಿಂಗ್ಸ್ ಯು ಟುಗೆದರ್. ನಿಮ್ಮನ್ನು ಏನು ಒಂದು ಮಾಡುತ್ತೆ, ಯಾವ ವಿಚಾರ ನಿಮ್ಮನ್ನು ಹತ್ತಿರ ತೊಗೊಂಡು ಬರುತ್ತೆ ನೋಡೋಣ. ಓಕೆ, ಅಗೈನ್ 10 ಆಫ್ ಪೆಂಟಿಕಲ್ಸ್. ನಿಮ್ಮನ್ನು ಯಾವ ವಿಚಾರ ದೂರ ಮಾಡುತ್ತೆ ನೋಡೋಣ. ನೈಟ್ ಆಫ್ ಪೆಂಟಿಕಲ್ಸ್. ಸೊ ಈ ಒಂದು ರಿಲೇಷನ್ಶಿಪ್ಪಿನ ಸುತ್ತಲೂ ಯಾವ ಎನರ್ಜಿ ಇದೆ. ಓಕೆ, ದ ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ. ಇಲ್ಲಿ ಏನಾದರೂ ಹಿಡನ್ ಇದೆಯಾ, ಏನಾದರೂ ಮುಚ್ಚುಮರೆ ಇದೆಯಾ ಅನ್ನೋದಕ್ಕೆ 2 ಆಫ್ ಸಾರ್ಡ್ಸ್ ಬರ್ತಾ ಇದೆ. ಆ್ಯಂಡ್ ಲಾಸ್ಟ್ ಕಾರ್ಡ್, ವಿಲ್ ದ ರಿಲೇಷನ್ಶಿಪ್ ಬಿ ಸಕ್ಸಸ್ಫುಲ್. ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗತ್ತಾ. ಸೊ ಅದಕ್ಕೆ ಜಸ್ಟಿಸ್ ಕಾರ್ಡ್ ಬಂದಿದೆ. ಓಕೆ, ನಾನು ಇದನ್ನು ಅರೇಂಜ್ ಮಾಡಿಬಿಡ್ತೀನಿ. ಓಕೆ, ಕರೆಂಟ್ ಎನರ್ಜೀಸಲ್ಲಿ ರೀಡಿಂಗ್ಸ್ ತೊಗೊಂಡಾಗ ಸೊ ಬಂದಿರೋ ಕಾರ್ಡ್ಸ್ ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಪಾಸಿಟಿವ್ ಕಾರ್ಡ್ಸ್ ಏನೇ ಇದೆ ಆ್ಯಂಡ್ ಬ್ಯೂಟಿಫುಲ್ ಕಾರ್ಡ್ಸ್, ಓಕೆನಾ. ಸೊ ಫಸ್ಟ್ ಇಲ್ಲಿ ದ ಮ್ಯಾಜಿಷಿಯನ್ ಕಾರ್ಡ್ ಬರ್ತಾ ಇದೆ. ಹೌ ದೇ ಫೀಲ್ ಅಬೌಟ್ ಯು. ನಿಮ್ಮ ಬಗ್ಗೆ ಅವರು ಹೇಗೆ ಫೀಲ್ ಮಾಡ್ತಾರೆ ಅಂತ ಅಂದರೆ, ಏನೋ ಒಂಥರ ನಿಮ್ಮ ಜೊತೆ ಇದ್ದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಥರ ಇವರು ಫೀಲ್ ಮಾಡ್ತಾರೆ. ಆ್ಯಂಡ್ ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಥವಾ ಹ್ಯಾಂಡ್ಸಮ್ ಆಗಿದ್ದೀರಾ, ಯಾರು ನಿಮ್ಮ ಪಾರ್ಟ್ನರ್ ಇದ್ದಾರೆ ಅವರು ನಿಮ್ಮ ಬಗ್ಗೆ ಈ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಕೆಲವೊಂದು ರಿಕವರಿ ಆಗ್ತಾ ಇದೆ ನೀವು ಅವ್ರ ಜೊತೆಗಿರೋದ್ರಿಂದ ಅಂತಲೂ ಅವರು ಥಿಂಕ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಸಪೋರ್ಟ್ ಫ್ರಮ್ ಎಲ್ಡರ್ಸ್ ಅಂತಲೂ ಬರ್ತಾ ಇದೆ. ಎಲ್ಡರ್ಸ್ ಕಡೆಯಿಂದ ಒಂದು ಸಪೋರ್ಟ್ ಅಂತಲೂ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿ. ಆ್ಯಂಡ್ ನಿಮ್ಮ ಬಗ್ಗೆ ಇವರು ಒಂದು ನೀವು ಮಾತಾಡುವಂಥ ರೀತಿ ಇವ್ರಿಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಇದು ಅವರು ನಿಮ್ಮ ಬಗ್ಗೆ ಫೀಲ್ ಮಾಡುವಂಥದ್ದು. ಓಕೆ, ದ ಸೆಕೆಂಡ್ ಕಾರ್ಡ್,
ದೇರ್ ಟ್ರೂ ಇಂಟೆನ್ಷನ್ಸ್. ಅವ್ರ ಟ್ರೂ ಇಂಟೆನ್ಷನ್ಸ್ ಏನಿದೆ ಅನ್ನೋದಕ್ಕೆ 4 ಆಫ್ ಕಪ್ಸ್ ಬರ್ತಾ ಇದೆ ಇಲ್ಲಿ. 4 ಆಫ್ ಕಪ್ಸ್ ಬಂದು ನಿಮ್ಮ ಕಡೆಗೆ ಇಂಟೆನ್ಷನ್ ಅವರು ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಅಂತ ಬರ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಅವ್ರ ಜೊತೆಗೆ ಇಲ್ಲ ಅಂತ ಅಂದರೆ ಏನೋ ಒಂದು ದೊಡ್ಡ ಲಾಸ್ ಅನ್ನೋ ಥರ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ನಿಮ್ಮ ಕಡೆಗೆ ಬರೋದಕ್ಕೆ ಇಲ್ಲಿ ಕಮ್ಯುನಿಕೇಷನ್ಗೆ ಸ್ವಲ್ಪ ಐಡಿಯಾಸ್ನ ಅವರು ಸರ್ಚ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಈ ಪರ್ಸನ್ ಇನ್ನೂ ನಿಮ್ಮ ಇಬ್ಬರ ಮಧ್ಯೆ ಪಾಸ್ಟಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆದಿದ್ರೆ ಅದ್ರ ಬಗ್ಗೆನೂ ಅವರು ಇನ್ನೂ ಸಹ ಥಿಂಕ್ ಮಾಡ್ತಾ ಇದ್ದಾರೆ. ಥಿಂಕಿಂಗ್ ಅಬೌಟ್ ದ ಪಾಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ವಾಟ್ ಯು ವಾಂಟ್, ನಿಮಗೆ ಏನು ಬೇಕು ಅಂತ ನೋಡಿದಾಗ 3ನೇ ಕಾರ್ಡ್ ಬಂದಿರೋದು 10 ಆಫ್ ಕಪ್ಸ್. 10 ಆಫ್ ಕಪ್ಸಲ್ಲಿ ನಿಮಗೆ ಈ ವ್ಯಕ್ತಿ ಕಡೆಯಿಂದ ಕಮಿಟ್ಮೆಂಟ್ ಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಬೇಕು. ಅದಕ್ಕೆ ನೀವು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇವ್ರ ಜೊತೆ ಹ್ಯಾಪಿಯಾಗಿ ನೀವು ಫ್ಯಾಮಿಲಿನ ಲೀಡ್ ಮಾಡ್ತೀರಾ, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ನಿಮಗೆ ತುಂಬಾ ಖುಷಿ ಇದೆ. ಆ್ಯಂಡ್ ವಾಟ್ ದೇ ವಾಂಟ್, ಅವ್ರಿಗೆ ಏನು ಬೇಕಾಗಿದೆ ಅಂತ ನೋಡಿದಾಗ ಇಲ್ಲಿ ದ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ. ಸೊ ಅವ್ರಿಗೂ ಸಹ ಇಲ್ಲಿ ನಿಮ್ಮ ಜೊತೆಗೆ ಒಂದು ಲೈಫ್ನ ಲೀಡ್ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ಆ್ಯಂಡ್ ಅವ್ರಿಗೆ ಫ್ರೀಡಮ್ ಬೇಕಿದೆ. ಸ್ವಲ್ಪ ಅವರು ಫ್ರೀಡಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆಯಿಂದ. ಆ್ಯಂಡ್ ಕರೆಂಟ್ಲಿ ಸದ್ಯದ ಮಟ್ಟಿಗೆ ಅವ್ರಿಗೆ ಏನು ಬೇಕು, ಮೇಜರಾಗಿ ಬೇಕಾಗಿರೋದು ಅವ್ರಿಗೆ ಫ್ರೀಡಮ್ ಬೇಕಿದೆ ಆ್ಯಂಡ್ ರಿಲ್ಯಾಕ್ಸೇಷನ್ ಬೇಕಿದೆ. ಸೊ ಇದನ್ನು ಅವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ವಲ್ಪ ಇಲ್ಲಿ ಯಾವುದಕ್ಕೋಸ್ಕರನೋ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದು ಭಯನೂ ಇದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರಿಗೆ ಭಯನೂ ಇದೆ. ಬಟ್ ಇಲ್ಲಿ ಒಂದು ಪ್ರೊಟೆಕ್ಷನ್ ಅನ್ನೋ ಥರ ಫೀಲ್ ಮಾಡ್ತಾರೆ. ನಿಮ್ಮ ಜೊತೆಗಿದ್ದರೆ ಅಥವಾ ನೀವು ಅವ್ರ ಜೊತೆಗಿದ್ದರೆ ಪ್ರೊಟೆಕ್ಷನ್ ಅನ್ನೋ ಥರ ಅವರು ಫೀಲ್ ಮಾಡ್ತಾರೆ. ಆ್ಯಂಡ್ ನಿಮ್ಮನ್ನು ಯಾವ ವಿಚಾರ ಹತ್ತಿರ ತೊಗೊಂಡು ಬರುತ್ತೆ ಅಂತ ನೋಡಿದಾಗ 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ನಿಮ್ಮನ್ನು ಹತ್ತಿರ ತೊಗೊಂಡು ಬರೋದು ಇಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಇರುವಂಥ ಸ್ಟೆಬಿಲಿಟಿ, ಹಾಗೆ ನೀವು ಅನಿಮಲ್ ಲವರ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಸಹ ಅನಿಮಲ್ ಲವರ್ ಆಗಿರ್ಬೋದು. ಇದು ಸಹ ಇಲ್ಲಿ ನಿಮ್ಮನ್ನು ಹತ್ತಿರ ತೊಗೊಂಡು ಬರ್ತಾ ಇದೆ. ಆ್ಯಂಡ್ ಒಂದು ಫ್ಯಾಮಿಲಿ, ಸೊ ಫ್ಯಾಮಿಲಿ ವೈಸ್ ನಿಮ್ಮನ್ನು ನೋಡೋದಾದರೆ ಈ ವ್ಯಕ್ತಿಗೆ ನೀವಂದರೆ ತುಂಬ ಇಷ್ಟ. ಸೊ ಅದು ಒಂದು ವಿಚಾರ ನಿಮ್ಮನ್ನು ಹತ್ತಿರ ತೊಗೊಂಡು ಬರ್ತಾ ಇರೋದು. ಆ್ಯಂಡ್ 6th ಕಾರ್ಡ್ ವಾಟ್ ಪುಲ್ಸ್ ಯು ಅಪಾರ್ಟ್, ನಿಮ್ಮನ್ನು ಯಾವ ವಿಚಾರ ದೂರ ಇಡ್ತಾ ಇದೆ, ದೂರ ತಳ್ತಾ ಇದೆ, ಒಬ್ಬರಿಂದ ಒಬ್ಬರು ದೂರ ಮಾಡ್ತಾ ಇರೋವಂಥ ವಿಚಾರ ಯಾವುದು ಅಂತ ನೋಡಿದಾಗ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಬಿಕಾಸ್ ಇಲ್ಲಿ ಆ್ಯಕ್ಷನ್ ಇಲ್ಲ, ಆ್ಯಕ್ಷನ್ ನಿಮ್ಮಿಬ್ಬರ ಮಧ್ಯೆ ಕರೆಕ್ಟಾಗಿ ಇಲ್ಲ. ಈಗ ಕೆಲವೊಂದು ವಿಚಾರದಲ್ಲಿ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಅಂದ್ಕೊಳ್ಳೋದಕ್ಕೂ ಅದನ್ನು ಆ್ಯಕ್ಷನ್ ತೊಗೊಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ. ನಿಮ್ಮಿಬ್ಬರ ಮಧ್ಯೆ ಆ ಒಂದು ಆ್ಯಕ್ಷನ್ ಅನ್ನೋದು ಇಲ್ಲ. ಎಲ್ಲೋ ಒಂದು ಕಡೆ ಕನ್ಫ್ಯೂಷನಲ್ಲಿ 50-50 ಅನ್ನೋ ಥರನೇ ಇರ್ತಾರೆ. ಯಾವುದೇ ಒಂದು ಕಮಿಟ್ಮೆಂಟ್ ವಿಚಾರವಾಗಿ ಆಗಲಿ, ಅವರ ಕೆಲಸದ ವಿಚಾರವಾಗಿ ಆಗಲಿ, ಅಥವಾ ನಿಮ್ಮ ಬಗ್ಗೆ ಆಗಲಿ ಅವರು ಕಂಪ್ಲೀಟ್ ಒಂದು ಆ್ಯಕ್ಷನ್ನ ತೊಗೊಳ್ತಾ ಇಲ್ಲ. ಸೊ ಆ್ಯಕ್ಷನ್ ಇಲ್ಲದೆ ಇರೋ ಕಾರಣ ನಿಮ್ಮ ಇಬ್ಬರನ್ನು ಈ ಒಂದು ವಿಚಾರ ದೂರ ಇಡ್ತಾ ಇದೆ. ನೆಕ್ಸ್ಟ್ ಎನರ್ಜಿ ಅರೌಂಡ್ ರಿಲೇಷನ್ಶಿಪ್, ನಿಮ್ಮ ಸಂಬಂಧದ ಎನರ್ಜಿ ಹೇಗಿದೆ ಅಂತ ನೋಡೋದಾದರೆ ಇಲ್ಲಿ ದ ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ. ದ ಹ್ಯಾಂಗ್ಡ್ ಮ್ಯಾನ್ ರೆಪ್ರೆಸೆಂಟ್ ಮಾಡುತ್ತೆ ಪೋಸ್ಟ್ಪೋನ್ಮೆಂಟ್. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪೋಸ್ಟ್ಪೋನ್ಮೆಂಟ್ ಅನ್ನೋ ಒಂದು ಎನರ್ಜಿ ಇದೆ. ಆ್ಯಂಡ್ ಸ್ವಲ್ಪ ಸರೌಂಡಿಂಗ್ಸ್ ಕಡೆಯಿಂದ ಪ್ರಾಬ್ಲಮ್ ಆಗ್ತಾ ಇರಬಹುದು. ಅಷ್ಟು ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ಎನರ್ಜಿ ಪಾಸಿಟಿವ್ ಆಗಿ ಇಲ್ಲ. ಆ್ಯಂಡ್ ಸಮ್ಟೈಮ್ಸ್ ಕೆಲವರ ರಿಲೇಷನ್ಶಿಪ್ಪಲ್ಲಿ ಇಲ್ಲಿ ನಿಮ್ಮ ಪಾರ್ಟ್ನರ್ ಕೆಲವೊಂದು ಬಾರಿ ವಿಕ್ಟಿಮ್ ಅನ್ನೋ ಥರ ಪ್ಲೇ ಮಾಡ್ತಾರೆ. ಅವ್ರದ್ದೇ ಮಿಸ್ಟೇಕ್ಸ್ ಇದ್ರೂ ಅವರು ಒಪ್ಕೊಳ್ಳೋದಿಲ್ಲ. ಆ್ಯಂಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಒಂದು ಜಗಳ ಆದಾಗ ಅವರು ಇಲ್ಲಿ ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ಬರ್ತಾ ಇದೆ. ಆ್ಯಂಡ್ ಮೇಜರ್ಲಿ ಇಲ್ಲಿ ಬರ್ತಾ ಇರೋದು ಪೋಸ್ಟ್ಪೋನ್ಮೆಂಟ್. ಆ್ಯಂಡ್ ವಾಟ್ಸ್ ಹಿಡನ್, ಇಲ್ಲೇನಾದರೂ ಮುಚ್ಚಿಟ್ಟಿದ್ದಾರಾ ಅಂತ ಅಂದರೆ ಯಾವುದು ನಿಮ್ಮಿಂದ ಮುಚ್ಚಿಟ್ಟಿರುವಂಥ ಎನರ್ಜಿ ಏನಿಲ್ಲ. ಬಟ್ ಆ್ಯಕ್ಷನ್ ಇಲ್ಲ, ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ ಆ್ಯಂಡ್ ತುಂಬ ಬ್ಲೈಂಡಾಗಿ ಇದ್ದಾರೆ. ಕರೆಂಟ್ಲಿ ಅವರು ಯಾವುದೇ ಆ್ಯಕ್ಷನನ್ನು ತಗೊಳ್ಳೋವಂಥ
ಮನಸ್ಥಿತಿನ ಅವರು ಮಾಡ್ಕೋತಾ ಇಲ್ಲ, ಅದು ಒಂದು ರೀಸನ್ ಆಗಿರ್ಬೋದು. ಆ್ಯಂಡ್ ಅಟ್ ಲಾಸ್ಟ್ ವಿಲ್ ದ ರಿಲೇಷನ್ಶಿಪ್ ಬಿ ಸಕ್ಸಸ್ಫುಲ್ ಅಂತ ಅವತ್ತು ಕೇಳಿದಾಗ ಜಸ್ಟಿಸ್ ಕಾರ್ಡ್ ಬಂದಿದೆ. ಡೆಫಿನೆಟ್ಲಿ ಇಲ್ಲಿ ಈ ಒಂದು ರಿಲೇಷನ್ಶಿಪ್ ರಿಕನ್ಸಿಲೇಷನ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರ, ಮ್ಯಾರೇಜ್ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜಸ್ಟಿಸ್ ಕಾರ್ಡ್ ಇಲ್ಲಿ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ಜಸ್ಟಿಸನ್ನು ಕೊಡಿಸ್ತಾರೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಜಸ್ಟಿಸ್ ಸಿಗುತ್ತೆ. ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್ ಆ್ಯಂಡ್ ವಿತಿನ್ 10 months ಇಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಸಹ ಕೊಡುವಂಥ ಚಾನ್ಸಸ್ ಇದೆ. ಸೊ ಡೋಂಟ್ ಹ್ಯಾವ್ ಟು ವರಿ, ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್. ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಬಟ್ ಅದೆಲ್ಲ ಹೊರತುಪಡಿಸಿದ್ರೆ ಈ ಪರ್ಸನ್ ರೈಟ್ ಪರ್ಸನ್ ಅಂತ ಹೇಳ್ಬೋದು ನಿಮ್ಮ ಲೈಫಿಗೆ. ಆ್ಯಂಡ್ ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್. ಥ್ಯಾಂಕ್ ಯು ಸೋ ಮಚ್. ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ನಿಮಗೆ ಇದೇ ಥರ ಕ್ಲಿಯರ್ ಆಗಿ ಇರುವಂಥ ಕ್ಲಾರಿಟಿ ರೀಡಿಂಗ್ಸ್ ನಿಮಗೆ ಬೇಕು ಅಂತ ಇದ್ದರೆ ವಾಟ್ಸಪ್ ಮೆಸೇಜ್ ನನಗೆ ಮಾಡ್ಬೋದು. ಆ್ಯಂಡ್ ಈ ಥರ ಸ್ಪ್ರೆಡ್ಡಿಂಗ್ಸ್ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಲೆಂತಿಯಾಗಿ ನಿಮಗೆ ಒಂದು ಕ್ಲಿಯರ್ ಆಗಿರೋವಂಥ ಒಂದು ಆನ್ಸರ್ ನಿಮಗೆ ಸಿಗುತ್ತೆ ಪರ್ಸ್ನಲ್ ರೀಡಿಂಗಲ್ಲಿ. ಸೊ ಈ ಥರ ಸ್ಪ್ರೆಡ್ಡಿಂಗ್ಸ್ ಬೇಕು, ಈ ಥರ ಟ್ಯಾರೋ ಸ್ಪ್ರೆಡ್ ಮಾಡಿಕೊಡಿ ನಿಮ್ಮ ಸಿಚುವೇಶನ್ಗೆ, ನಿಮ್ಮ ಲವ್ ಲೈಫ್ಗಾಗಿರ್ಬೋದು, ನಿಮ್ಮ ಮ್ಯಾರೇಜ್ ಲೈಫ್ಗಾಗಿರ್ಬೋದು, ಅಥವಾ ನಿಮ್ಮ ಕರಿಯರ್ ವೈಸ್ಗಾಗಿರ್ಬೋದು. ಇದೇ ಥರ ನನಗೆ ಸ್ಪ್ರೆಡ್ಡಿಂಗ್ ಬೇಕು ಅಂತ ಇದ್ದರೆ ನೀವು ಅದನ್ನು ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೋದು. ಆ್ಯಂಡ್ ಅದು ಬಂದು ಕ್ಲಿಯರ್ ಆಗಿರುತ್ತೆ. ಸೊ ಆ್ಯಸ್ ನೀವು ಈ ಒಂದು ವಿಡಿಯೋ ಏನು ನೋಡಿದ್ರಿ, ಇದು ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಕ್ಲಿಯರ್ ಆಗಿ ಇತ್ತು ಅಂತ. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್.